ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಟೆಂಪಲ್ಗೆ ಹೋಗ್ಬೇಕು, ಇವಾಗ ರೆಡಿ ಆಗಬೇಕು. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ನನ್ನ ಹಸ್ಬೆಂಡು ಮತ್ತು ಪಾಪು ಗ್ಯಾರೇಜ್ ಹತ್ರ ಹೋಗಿದ್ದಾರೆ ಕಾರ್ ವಾಶ್ ಮಾಡಲಿಕ್ಕೆ. ದಿಶುನೂ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾನೆ. ಇವಾಗ ನಾನು ಕೂಡ ರೆಡಿ ಆಗಬೇಕು. ಸೊ ತಲೆ ಸ್ನಾನ ಮಾಡ್ಕೊಂಡಿದ್ದೆ, ಸ್ವಲ್ಪ ತಲೆದು ಡ್ರೈ ಆಗಲಿ ಅಂದ್ಬಿಟ್ಟು ಕಟ್ಟಿದ್ದೀನಿ. ಹಾಗೆ ಇವಾಗ ಒಂದು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಬಿಡೋಣ. ಸೊ ಈ ಒಂದು ಕ್ರೀಮು ಡರ್ಮಾಡಿಯುದು ಆಲೋವೆರಾ ಲೋಷನ್ನು ತುಂಬ ಚೆನ್ನಾಗಿದೆ. ಇದೂ ಅಷ್ಟೇ ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು. ನಾನು ಈ ಒಂದು ಕ್ರೀಮು ಮತ್ತು ಫೌಂಡೇಶನ್ ಕ್ರೀಮು ಎರಡೂ ಕೂಡ ಮಿಕ್ಸ್ ಮಾಡಿ ಹಚ್ಕೋತೀನಿ. ಚೆನ್ನಾಗಿರುತ್ತೆ. ಜಾಸ್ತಿ ಹೆವಿ ಫೌಂಡೇಶನ್ ಥರ ನಮ್ಗೆ ಫೀಲ್ ಆಗೋದಿಲ್ಲ. ಕಿವಿಗೂ ಒಂದು ಸ್ವಲ್ಪ ಹಚ್ಕೊಳ್ಳೋಣ. ಇದನ್ನು ಕಣ್ಣಿಗೆ ಹಚ್ಕೊಬಿಡೋಣ. ನೋಸು ಶಾರ್ಪಾಗಿ ಕಾಣಿಸ್ಲಿ ಅಂತ. ಸ್ವಲ್ಪ ಸ್ಮೈಲ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಆಯಿತು, ಚೆನ್ನಾಗಿರುತ್ತೆ. ನೋಡಿ, ಲಿಪ್ಸ್ಟಿಕ್ ಹಚ್ಚೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಫೇಸು. ಒಂಚೂರು ಕಾಂಪ್ಯಾಕ್ಟ್ ತೊಗೊಂಡು ಸೊ ಎಲ್ಲೆಲ್ಲಿ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ವಲ್ಲ ಅದರ ಮೇಲೆ ಸ್ವಲ್ಪ ಸ್ಮೈಲ್ ಮಾಡಿಬಿಟ್ಟು ಸ್ವಲ್ಪ ಬ್ಲಷ್ ಥರ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನ್ಯಾಚುರಲ್ ಆಗಿ ಕಾಣಿಸ್ತಾ ಇದೆ ಅಂತ. ಇಷ್ಟೇ ಸಿಂಪಲ್ ಮೇಕಪ್ಪು. ಅದಾದಮೇಲೆ ಬಿಂದಿ 3 ಥರ ತೊಗೊಂಡಿದ್ದೀನಿ. ಸ್ಯಾರಿಗೆ ಯಾವುದು ಮ್ಯಾಚ್ ಆಗುತ್ತೋ ಅದನ್ನು ಹಾಕ್ಕೋತೀನಿ. ಲಾಸ್ಟಲ್ಲಿ ಕಾಜಲ್ ಹಾಕೋತೀನಿ. ಇಷ್ಟ. ಇವಾಗ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ತೋರಿಸ್ತೀನಿ. ನಾನು ಈ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಅದು ಅನುಶ್ರೀ ಸೀರೆ ಅಂತಾರಲ್ಲ ಆ ಥರದ್ದು. ಸೊ ಇದು ನಮ್ಮ ಸಿಸ್ಟರ್ದು. ಫಸ್ಟ್ ಟೈಮ್ ಹಾಕ್ಕೊಂಡಿದ್ಲು, ಅದಾದಮೇಲೆ ಇವಾಗ ನಾನು ಹಾಕೋತಾ ಇದ್ದೀನಿ. ಇವಾಗ ಹೊಸ ಸ್ಯಾರಿ ಯಾವುದೂ ಇಲ್ಲ ಹಾಕ್ಕೊಳ್ಳೋಕೆ. ಅದಕ್ಕೆ ಸಿಂಪಲ್ಲಾಗಿ ಈ ಥರ ಡಿಸೈನ್ ಮಾಡಿಸಿದ್ದೀನಿ. ಸೊ ಫಸ್ಟ್ ಸ್ಲೀವು, ಬ್ಯಾಕ್ ಬಂದ್ಬಿಟ್ಟು ಈ ರೀತಿ ಡಿಸೈನ್ ಅಷ್ಟೇ. ಸೊ ಹಾಕೊಂಡು ತೋರಿಸ್ತೀನಿ. ಇವಾಗ ಸ್ಯಾರಿ ಎಲ್ಲ ವೇರ್ ಮಾಡಿದ್ದೀನಿ. ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ. ಹಾಗೆ ಶಾರ್ಟ್ ಚೈನ್ ಇತ್ತು, ಅದನ್ನು ಬಿಚ್ಬಿಟ್ಟು ಮಾಂಗಲ್ಯ ಚೈನ್ ಲಾಂಗ್ ಚೈನ್ ಹಾಕ್ಕೊಂಡೆ. ಅದಾದಮೇಲೆ ದಿಶುದೊಂದು ಶಾರ್ಟ್ ಚೈನ್ ಇತ್ತು, ಅದನ್ನು ಕೂಡ ಹಾಕ್ಕೊಂಡೆ. ಸ್ಯಾರಿ ಹಾಕ್ಕೊಂಡ್ಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ಸೊ ದೂರದಿಂದ ತೋರಿಸ್ತಾ ಇದ್ದೀನಿ. ಒನ್ ಟೈಮಲ್ಲಿ ಈ ಸೀರೆ ಅಂತೂ ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಇನ್ಸ್ಟಾಗ್ರಾಮಲ್ಲಿ, ಅನುಶ್ರೀ ಸೀರೆ ಅಂತ. ನಾನು ಇದನ್ನು ಚಿಕ್ಕಪೇಟೆಯಲ್ಲಿ ತೊಗೊಬಂದಿದ್ದೆ. ನನ್ನ ಸಿಸ್ಟರು ಅವಳಿಗೆ ಇಷ್ಟ ಆಯಿತು ಅಂದ್ಬಿಟ್ಟು ಅವಳೇ ತೊಗೊಂಡು ಅವಳೇ ಬ್ಲೌಸೆಲ್ಲ ಸ್ಟಿಚಿಂಗ್ ಮಾಡಿಸ್ಕೊಂಡಿದ್ಲು. ನನಗೆ ಸ್ವಲ್ಪ ಲೂಸ್ ಅನ್ನಿಸ್ತಾ ಇತ್ತು ಸ್ಲೀವೆಲ್ಲ. ಸೊ ಇರಲಿ, ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ, ಸೊ ಹಾಗಾಗಿ ಇದನ್ನು ವೇರ್ ಮಾಡಿದೆ. ಸ್ವಲ್ಪ ಚೆನ್ನಾಗಿತ್ತು ಈ ಸೀರೆ ಹಾಕ್ಕೊಂಡ್ಮೇಲೆ. ಇವಾಗ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇಯರಿಂಗ್ಸ್ ಒಂದು ಹಾಕ್ಕೋಬೇಕು. ಅದಾದಮೇಲೆ ದಿಶುನು ರೆಡಿ ಆಗಿದ್ದ. ಅವನು ಮುಡಿ ಕೊಟ್ಟಿರೋದ್ರಿಂದ ಸ್ವಲ್ಪ ವೀಡಿಯೋದಲ್ಲಿ ಬರೋದಕ್ಕೆ ನಾಚ್ಕೋತಾ ಇದ್ದಾನೆ. ಇವಾಗ ಒಂದು ಬಿಂದಿನ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ರೆಡಿ ಆಗಿದ್ದೀನಿ. ಸೊ ನನ್ನ ಹಸ್ಬೆಂಡು ಕೂಡ ಇವಾಗ ಸ್ನಾನಕ್ಕೆ ಹೋಗಿದ್ರು. ಸೊ ಹಾಗಾಗಿ ನಿಧಾನಕ್ಕೇ ರೆಡಿ ಆಗ್ತಾ ಇದ್ದೀನಿ. ಸೊ ನಾವು ಬೆಳಗ್ಗೆನೇ ಹೋಗಬೇಕಿತ್ತು. ಅದಾದಮೇಲೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಹೋಗಿ ಬರೋದಕ್ಕೆ ಲೇಟ್ ಆಗುತ್ತೆ. ಮತ್ತು ನಾಳೆ ಸ್ಕೂಲ್ ಬೇರೆ ಇದೆಯಲ್ಲ. ಸೊ ಹಾಗಾಗಿ ಇಲ್ಲೇ ನಿಯರು ಮನೆಯಿಂದ 35 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ. ಅದಾದಮೇಲೆ ಇಯರಿಂಗ್ಸು, ಇದು ನಾನು ಗೋಲ್ಡ್ ಜ್ಯುವೆಲರಿ ಹಾಕ್ಕೊಂಡಿದ್ನಲ್ಲ. ಸೊ ಹಾಗಾಗಿ ಇವೆರಡರಲ್ಲಿ ಯಾವ ಜ್ಯುವೆಲರಿ ಚೆನ್ನಾಗಿ ಕಾಣಿಸ್ತೈತೆ ಅಂತ ನಮ್ಮ ದಿಶು ಕೇಳ್ತಾ ಇದೆ. ಅವನು ಫೈನಲಿ ಈ ಒಂದು ಇಯರಿಂಗ್ಸ್ ಹೇಳ್ದ. ಗೋಲ್ಡ್ದು ಇಯರಿಂಗ್ಸ್ ಎಲ್ಲ ಮೇಲಿಟ್ಬಿಟ್ಟಿದೆ. ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡೆ. ಇದು ರೀಸೆಂಟಾಗಿ ತೊಗೊಂಡಿದ್ದು, ಚೆನ್ನಾಗಿತ್ತು. ಸೊ ಹಾಗಾಗಿ ಇದಕ್ಕೆ ಪೇರಪ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಒಂದು ಇಯರಿಂಗ್ಸ್ನ ವೇರ್ ಮಾಡಿದೆ. ಫೈನಲಿ ಎಲ್ಲ ರೆಡಿಯಾಗಿ ಇವಾಗ ನಾವು ಹೊರಡಬೇಕು. ಬನ್ನಿ ಹೋಗೋಣ. ಚಿನ್ನ ಈ ಕಡೆ ಹಾಯ್ ಮಾಡು, ಹಾಯ್ ಮಾಡು, ಬಾ. ಸೊ ಇವಾಗ ನಾವು ಆಲ್ಮೋಸ್ಟ್ ನೈಸ್ ರೋಡಲ್ಲಿ ರೀಚ್ ಆಗ್ತಾ ಇದ್ದೀವಿ. ನಾವು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು, ಬನ್ನೇರ್ಘಟ್ಟದಲ್ಲಿ ಆಶಾಪುರ ಮಾತಾಜಿ ಟೆಂಪಲ್ ಅಂದ್ಬಿಟ್ಟು ಇದಂತೂ ತುಂಬಾ ವೈರಲ್ ಆಗ್ತಾ ಇತ್ತು. ಇವಾಗಂತೂ ಇನ್ಸ್ಟಾಗ್ರಾಮಲ್ಲಿ ಇದೇ ಒಂದು ವಿಡಿಯೋನೇ ಜಾಸ್ತಿ ಬರ್ತಾ ಇರೋದು.
ಸೊ ಹಂಗಾಗಿ ಆ ದೇವಸ್ಥಾನ ಯಾವ ರೀತಿ ಇರುತ್ತೆ, ಹಾಗೆ ಅದು ಜೈನ್ ಟೆಂಪಲ್ ಆಗಿರೋದ್ರಿಂದ ಸೊ ನಾವು ಅಷ್ಟಾಗಿ ಹೋಗಿರೋದಿಲ್ವಲ್ಲ, ಸೊ ನಾರ್ಮಲ್ ಟೆಂಪಲ್ಗೆ ಹೋಗ್ತಾ ಇರ್ತೀವಿ. ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಅಲ್ಲಿಂದು ಒಂಥರ ನೇಚರು ಕೂಡ ಚೆನ್ನಾಗಿತ್ತು. ಗೋಲ್ಡನ್ ಟೆಂಪಲ್ಲು ಅದೆಲ್ಲ ನೋಡ್ಕೊಂಡು ಬರೋಣ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಮನೆಯಿಂದ ಇದು ಬರೀ ಒಂದು 35 ಕಿಲೋಮೀಟರ್ ಆಗ್ತಾ ಇತ್ತು. ಹಾಗೆ ಇವತ್ತು ನಮ್ಮದು ಆ್ಯನಿವರ್ಸರಿ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಹಾಗಾಗಿ ಸೊ ನಮ್ಮ ಮನೆ ಹತ್ರ ನಿಯರ್ ಇದೆಯಲ್ಲ, ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇನ್ನು 1.5 ಕಿಲೋಮೀಟರ್ ಇದೆ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಹಸ್ಬೆಂಡ್ ನಿಲ್ಸಿದ್ರು ಗಾಡಿ ನೀರು ತರಕ್ಕೆ ಅಂದ್ಬಿಟ್ಟು. ಸುಸ್ತಾಗ್ಬಿಟ್ಟವಳು ನನ್ನ ಮಗಳೇ. हार्दिक स्वागत और अभिनंदन करते हैं। अभी माता जी का भोग लग रहे हैं। 2 मिनट के बाद पर्दे खोलेंगे पंडित जी। ಇದೇ ಒಂದು ಆ ಮಾತಾಜಿ ಟೆಂಪಲ್ಲು. ಸೊ ಇಲ್ಲಿ ಯಾವ್ಯಾವ ದೇವ್ರು ಇದೆ ಅನ್ನೋದಾದರೆ, ಸೊ ಲೆಫ್ಟ್ ಸೈಡಲ್ಲಿ ಗಣೇಶ ಟೆಂಪಲ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು. ರೈಟಲ್ಲಿ ಕಾಲಭೈರವ ಇದೆ, ಸೆಂಟ್ರಲ್ಲಿ ಮಾತಾಜಿ ಇದ್ದಾರೆ. ಸೊ ಎಲ್ಲ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಇಲ್ಲಿ ಒಂದು ಪ್ರಸಾದ ಕೂಡ ಸರ್ವ್ ಮಾಡ್ತಾರೆ. ಒಂದು ದಿನದಲ್ಲಿ 3 ಟೈಮ್ ಅನ್ಲಿಮಿಟೆಡಾಗಿ ಪ್ರಸಾದ ಕೊಡ್ತಾರೆ. ಸೊ ನನ್ನ ಮಗಳು ಇಲ್ಲಿ ಪಾರ್ಕ್ ಇತ್ತು, ಹಂಗಾಗಿ ಆಟ ಆಡಬೇಕು ಅಂತ ಇದ್ಲು. ಹಂಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರಿಲೀಫ್ ಆಗಿ ಅದಾದಮೇಲೆ ಸ್ವಲ್ಪ ಇಲ್ಲಿ ಪಾರ್ಕಲ್ಲೆಲ್ಲ ಆಟ ಆಡ್ಸೋಣ ಅಂತ ಬಂದ್ವಿ. ಸೊ ಎಲ್ಲರೂ ಅಷ್ಟೇ ಮಕ್ಕಳನ್ನ ಕರ್ಕೊಂಬಂದರೆ ಎಲ್ಲರೂ ಕೂಡ ಇಲ್ಲಿ ಆಟ ಆಡಿಸ್ತಾರೆ. ಹಾಗೆ ತುಂಬ ಅಂದರೆ ತುಂಬ ಪಾರಿವಾಳ ಇದ್ದಾವೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅದಾದಮೇಲೆ ಇಲ್ಲಿ ಪ್ರಸಾದಕ್ಕೆ ಅಂತ ಬಂದ್ವಿ. ಇಲ್ಲಿ ಅನ್ಲಿಮಿಟೆಡ್ ಆಗಿ 3 ಟೈಮ್ಸು ಊಟ ಕೊಡ್ತಾರೆ. ಊಟದಲ್ಲಿ ಏನೇನು ಕೊಡ್ತಾರೆ ಅಂದರೆ ಲಡ್ಡು, 2 ಥರ ಪಲ್ಯ, ಹಾಗೆ ಚಪಾತಿ ಮತ್ತು ಒಂದು ಮಿಕ್ಚರ್ ಕೊಡ್ತಾರೆ. ಹಾಗೆ ರೈಸು ಮತ್ತು ಸಾಂಬಾರು ಕೊಡ್ತಾರೆ. ಸೊ ಒಳ್ಳೆ ಮದುವೆ ಊಟ ಥರ ಇರುತ್ತೆ. ಸೊ ಅದನ್ನೆಲ್ಲ ತಿನ್ಕೊಂಡ್ವಿ. 3 ಟೈಮ್ಸ್ ಕೊಡ್ತಾರೆ. ಟೈಮಿಂಗ್ಸ್ ನೋಡಿಕೊಂಡು ಹೋಗಬೇಕಾಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿದೆ, ತುಂಬಾ ರಿಫ್ರೆಶ್ನೆಸ್ ಅನಿಸುತ್ತೆ. ಹಾಗೆ ಇಲ್ಲಿನ ನೇಚರು ಕೂಡ ತುಂಬ ಚೆನ್ನಾಗಿದೆ. ಇದೊಂಥರ ಕಾಡು ಒಳಗಡೆ ಇರುವಂತಹ ದೇವಸ್ಥಾನ. ಸೊ ನೀವು ಬನ್ನೇರುಘಟ್ಟದಲ್ಲಿ ಹೋದರೆ ಝೂ ಇದೆಯಲ್ಲ, ಅಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಸೊ ಯಾರ್ಯಾರೆಲ್ಲ ನಿಯರ್ ಇದ್ದೀರಾ ಒಂದ್ಸಲ ವಿಸಿಟ್ ಕೊಡಿ. ಇದನ್ನು ಗೋಲ್ಡನ್ ಟೆಂಪಲ್ ಅಂತಲೇ ಒಂಥರ ಫೇಮಸ್ ಆಗಿಬಿಟ್ಟಿದೆ. ವಿಡಿಯೋಗಿಂತ ಅಲ್ಲಿ ಹೋದರೆ ನಿಮಗೆ ಇನ್ನೂ ಕ್ಲಾರಿಟಿಯಾಗಿ ಕಾಣಿಸುತ್ತೆ, ಹಾಗೆ ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ಒಂಥರ ಇದು ಜೈನ್ ಟೆಂಪಲ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬ್ರೌನ್ ಕಲರ್ ಆಗ್ಬಿಟ್ಟೈತೆ.